ಜೆಡಿಎಸ್ ಟಿಕೆಟ್ ಅನೌನ್ಸ್ ಆಗಿದೆ. ಜೆಡಿಎಸ್ನ ಟಿಕೆಟ್ ಅನೌನ್ಸ್ ಆಗಿರುವಂತದ್ದು ಈಗ ಕೋಲಾರಕ್ಕೆ. ಈಗ ಜೆಡಿಎಸ್ನ ಟಿಕೆಟ್ ಅನೌನ್ಸ್ ಆಗಿದೆ. ಕೋಲಾರಕ್ಕೆ ಮಲ್ಲೇಶ್ ಬಾಬು ಅಭ್ಯರ್ಥಿಯಾಗಿ ಫಿಕ್ಸ್ ಆಗಿದೆ. ಮಂಡ್ಯಗೆ ಎಚ್.ಡಿ. ಕುಮಾರಸ್ವಾಮಿ ಫಿಕ್ಸ್. ಹಾಸನದಲ್ಲಿ ಹಾಲಿ ಸಂಸದರು ಯಾರಿದ್ದಾರೆ ಈಗ ಪ್ರಜ್ವಲ್ ರೇವಣ್ಣ ಅವರೇ ಫಿಕ್ಸ್ ಆಗಿದೆ. ಜೆಡಿಎಸ್ಗೆ ಮೈತ್ರಿಯಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಲೋಕಸಭೆಯನ್ನ ಎದುರಿಸ್ತಾ ಇದ್ದಾವೆ. ಈ ಒಂದು ನಿಟ್ಟಿನಲ್ಲಿ 3 ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟು ಕೊಡಲಾಗಿದೆ. ಮಂಡ್ಯ, ಹಾಸನ, ಕೋಲಾರ ಈ 3 ಕ್ಷೇತ್ರಗಳು ಜೆಡಿಎಸ್ಗೆ ಫಿಕ್ಸ್ ಆಗಿದ್ದು ಈಗ ಈ 3 ಕ್ಷೇತ್ರಗಳಿಗೆ ಅಫಿಷಿಯಲಿ ಸೀಟ್ ಅನೌನ್ಸ್ ಆಗಿದೆ. 3 ಕ್ಷೇತ್ರಗಳಿಗೆ ಟಿಕೆಟ್ ಪ್ರಕಟವಾಗಿದೆ. ಹಾಸನಕ್ಕೆ ಹಾಲಿ ಸಂಸದರೇನಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರೇ ಈ ಬಾರಿಯೂ ಕೂಡ ಲೋಕಸಭಾ ಅಖಾಡದಲ್ಲಿರ್ತಾರೆ. ಮಂಡ್ಯದಲ್ಲಿ ಮಲ್ಲೇಶ್ ಇರ್ತಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ, ಮಂಡ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿಯೇ ಈ ಬಾರಿ ಲೋಕಸಭಾ ಅಖಾಡಕ್ಕೆ ಇಳಿಯಲಿದ್ದಾರೆ. 3 ಕ್ಷೇತ್ರಗಳ ಪಟ್ಟಿಯನ್ನ ಜೆಡಿಎಸ್ ಅಂತಿಮಗೊಳಿಸಿ ಅಂತಿಮ ಪಟ್ಟಿಯನ್ನ ಪ್ರಕಟಿಸಿದೆ. ಕಾಂಗ್ರೆಸ್, ಬಿಜೆಪಿ ಎರಡೂ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದ್ರು. ಜೆಡಿಎಸ್ 3 ಸೀಟ್ಗಳನ್ನ ಅಳೆದು ತೂಗಿ ಕೊನೆಗೂ ಅಫಿಷಿಯಲಿ ಟಿಕೆಟ್ ಅನೌನ್ಸ್ ಮಾಡಿದೆ. ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯೇ ಲೋಕಸಭಾ ಅಖಾಡಕ್ಕೆ ಇಳಿದಿದ್ದಾರೆ. ಕೋಲಾರ ಮೀಸಲು ಕ್ಷೇತ್ರವಾಗಿತ್ತು. ಈ ಮೀಸಲು ಕ್ಷೇತ್ರದಲ್ಲಿ ಮಲ್ಲೇಶ್ ಇದ್ದಾರೆ. ನೋಡಿ, ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಜೆಡಿಎಸ್ನ 3 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಮಂಡ್ಯದಿಂದ ಎಚ್.ಡಿ. ಕುಮಾರಸ್ವಾಮಿ ಅಖಾಡದಲ್ಲಿದ್ದಾರೆ. ಹಾಸನದಿಂದ ಹಾಲಿ ಸಂಸದರಾದ ಪ್ರಜ್ವಲ್ ರೇವಣ್ಣ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಇನ್ನು ಕೋಲಾರದಲ್ಲಿ ಮಲ್ಲೇಶ್ ಬಾಬು ಜೆಡಿಎಸ್ನ ಅಭ್ಯರ್ಥಿಯಾಗಿ ಈ ಬಾರಿಯ ಲೋಕಸಭಾ ಅಖಾಡದಲ್ಲಿದ್ದಾರೆ. ಮೈತ್ರಿ ಅಭ್ಯರ್ಥಿಗಳು ಬೆಳಿಗ್ಗಿನಿಂದಲೂ ಕೂಡ ಸಭೆಯನ್ನ ನಡೆಸ್ತಾ ಇದ್ರು. ಯಾವ ರೀತಿಯಾಗಿ ಚುನಾವಣೆಯನ್ನ ಎದುರಿಸಬೇಕು, ಮೈತ್ರಿ ಅಭ್ಯರ್ಥಿಗಳಿಗೆ 10 ಸೂತ್ರಗಳನ್ನ ಕೂಡ 10 ಸೂತ್ರಗಳನ್ನ ಹೇಳಿದ್ರು. ಕಾರ್ಯಕರ್ತರು ಯಾವ ರೀತಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಾರ್ಯನಿರ್ವಹಿಸಬೇಕು, ಅಭ್ಯರ್ಥಿಗಳು ಯಾವ ರೀತಿಯಾಗಿ ಚುನಾವಣೆಯನ್ನ ಎದುರಿಸಬೇಕು, ಈ ರೀತಿಯಾಗಿ ಎಲ್ಲವನ್ನ ಕೂಡ ಸಭೆಯಲ್ಲಿ ತೀರ್ಮಾನಿಸಲಾಗಿತ್ತು. ಈಗ ಅಧಿಕೃತವಾಗಿ 3 ಕ್ಷೇತ್ರಗಳಿಗೆ ಮಂಡ್ಯ, ಹಾಸನ, ಕೋಲಾರ 3 ಕ್ಷೇತ್ರಗಳಿಗೆ ಜೆಡಿಎಸ್ ಟಿಕೆಟ್ ಅನೌನ್ಸ್ ಮಾಡಿದೆ. ಮಂಡ್ಯದಲ್ಲಿ ಸುಮಲತಾ ಭಾರಿ ಪಟ್ಟು ಹಿಡಿದಿದ್ರು. ಕೊನೆ ಹಂತದವರೆಗೂ ಕೂಡ ಫೈಟ್ ನಡೆಸಿದ್ರು ಸುಮಲತಾ. ಮಂಡ್ಯಗೆ ಹೈಕಮಾಂಡ್ ನ ಕೂಡ 3-4 ಬಾರಿ ಹೈಕಮಾಂಡ್ಗೆ ಸುಮಲತಾ ಹೋಗಿ ಭೇಟಿಯನ್ನ ನೀಡಿ ಬಂದಿದ್ರು. ಹೈಕಮಾಂಡ್ ಜೊತೆ ಮಾತುಕತೆಯನ್ನ ಕೂಡ ನಡೆಸಿದ್ರು. ಮಂಡ್ಯ ಕ್ಷೇತ್ರ ಈ ಬಾರಿ ನನಗೆ ಬಿಟ್ಟು ಕೊಡಬೇಕು, ಮಂಡ್ಯವನ್ನ ಬಿಜೆಪಿಯೇ ಉಳಿಸ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿಕೆ ನೀಡಿದ್ರು. ಆದ್ರೆ ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಯೇ ಅಭ್ಯರ್ಥಿಯಾಗಿ ಘೋಷಣೆ ಆಗಿದೆ. ಹಾಸನದಲ್ಲಿ ಹಾಲಿ ಸಂಸದರು ಏನಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರೇ ಈ ಬಾರಿಯೂ ಕೂಡ ಅಖಾಡದಲ್ಲಿದ್ದಾರೆ. ಕೋಲಾರದಿಂದ ಮಲ್ಲೇಶ್ ಬಾಬು ಸ್ಪರ್ಧಿಸಲಿದ್ದಾರೆ. ಕೋಲಾರ ಮೀಸಲು ಕ್ಷೇತ್ರ. ಕೋಲಾರದ ಟಿಕೆಟ್ಗಾಗಿ ಸಖತ್ತು ಫೈಟ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ನಿಂದ ಮಲ್ಲೇಶ್ ಬಾಬು ಅಖಾಡದಲ್ಲಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ವಿಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿಜಯ್, ಜೆಡಿಎಸ್ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ, ಏನಿದೆ ಅಪ್ಡೇಟ್ಸ್? ಚೈತ್ರ, ನಿರೀಕ್ಷೆಯಂತೆ ಅಂದ್ರೆ ಏನು 3 ಕ್ಷೇತ್ರ ಸಂಬಂಧಪಟ್ಟಿದ್ದು ಈಗಾಗಲೇ ಕೂಡ ಜೆಡಿಎಸ್ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಲಾಗಿತ್ತು. ಅದು ಅಧಿಕೃತವಾಗಿ ಏನು ಪ್ರಕಟ ಮಾಡಿರಲಿಲ್ಲ. ಈಗ ಅಧಿಕೃತವಾಗಿ ಪ್ರಕಟ ಮಾಡಿರೋದು ಅಂದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅಶೋಕ್ ಅವರ ಜೊತೆ ಸಭೆಯ ಬಳಿಕ, ಬೆಂಗಳೂರು ಗ್ರಾಮಾಂತರ ಸಭೆಯ ಬಳಿಕ 3 ಕ್ಷೇತ್ರಗಳ ಅಭ್ಯರ್ಥಿಗಳು ಸಂಬಂಧಪಟ್ಟಂತೆ ಅಧಿಕೃತವಾಗಿ ಪ್ರಕಟ ಮಾಡಿದ್ರು. ಅದರಲ್ಲಿ ಕೋಲಾರದಲ್ಲಿ ಸಂಬಂಧಪಟ್ಟಂತೆ ಮಲ್ಲೇಶ್ ಬಾಬು ಅವರನ್ನ ಕಣಕ್ಕೆ ಇಳಿಸಿರುವಂತದ್ದು. ಅಂದ್ರೆ ಕೋಲಾರದಲ್ಲಿ 2-3 ಹೆಸರುಗಳು, ಸಮೃದ್ಧಿ ಮಂಜುನಾಥ್, ನಿಸರ್ಗ ನಾರಾಯಣ ಸ್ವಾಮಿ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು.
ಆದ್ರೆ ಅಂತಿಮವಾಗಿ ಅಳದು ತೂಗಿ ಸ್ಥಳೀಯ ಅನ್ನೋ ಕಾರಣಕ್ಕೋಸ್ಕರ ಮಲ್ಲೇಶ್ ಬಾಬು ಅವರಿಗೆ ಕಣಕ್ಕೆ ಇಳಿಸಲಾಗಿರುವಂತದ್ದು. ಜೊತೆಗೆ ಈಗಾಗಲೇ ಕೂಡ ನಿರೀಕ್ಷೆಯಂತೆ ಹಾಸನದಲ್ಲಿ ಈಗಾಗಲೇ ಕೂಡ ಘೋಷಣೆ ಮಾಡಲಾಗಿತ್ತು ಪ್ರಜ್ವಲ್ ರೇವಣ್ಣ, ಮತ್ತು ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಅವರು ಕೂಡ ಘೋಷಣೆ ಮಾಡಲಾಗಿತ್ತು. ಅದು ಅಧಿಕೃತವಾಗಿ ಮಾತ್ರ ಇನ್ನೂ ಕೂಡ ಪ್ರಕಟ ಮಾಡಿಲ್ಲ. ಈಗ ಅಧಿಕೃತವಾಗಿ ಪ್ರಕಟ ಮಾಡಿರುವಂತದ್ದು. ಕೋಲಾರದಿಂದ ಒಂದಷ್ಟು ಯಾರು ಅಭ್ಯರ್ಥಿ ಅನ್ನೋದು ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಯಲ್ಲಿತ್ತು. ಈಗಾಗಲೇ ಕೂಡ ಬೆಳಗ್ಗೆ ಮಲ್ಲೇಶ್ ಬಾಬು ಅಂತ ಹೆಸರನ್ನ ಕೂಡ ಅಂತಿಮಗೊಳಿಸಿದ್ರು ಕೂಡ ಅಧಿಕೃತವಾಗಿ ಪ್ರಕಟ ಆಗಿರಲಿಲ್ಲ. ಈಗ ಅಧಿಕೃತವಾಗಿ ಪ್ರಕಟ ಆಗಿರುವಂತದ್ದು ಚೈತ್ರ. ಇನ್ನು ಹಾಸನ ಮತ್ತು ಹಾಸನದಿಂದ ಬಿಜೆಪಿ ಅಭ್ಯರ್ಥಿ ಎಲ್ಲಾ ಕಡೆ ಮೈತ್ರಿಯನ್ನ ಅಕ್ಸೆಪ್ಟ್ ಮಾಡಿದ್ರು ಕೂಡ ಹಾಸನದಲ್ಲಿ ಬಿಜೆಪಿಯ ಅಭ್ಯರ್ಥಿಯಿಂದ ಈ ಮೈತ್ರಿಗೆ ಒಪ್ಪಿಗೆ ಇರಲಿಲ್ಲ. ಹಾಸನದಲ್ಲಿ ಯಾವ ರೀತಿ ಇದೆ ಈಗ? ಚೈತ್ರ, ಹಾಸನದಲ್ಲಿ ಯಾವುದು ಕೂಡ ಗೊಂದಲ ಇಲ್ಲ. ಯಾಕಂದ್ರೆ ಗೊಂದಲ ಇದ್ದಿದ್ದಂತೂ ಪ್ರೀತಮ್ ಗೌಡ ಸಂಬಂಧಪಟ್ಟಂತೆ ಒಂದಷ್ಟು ಅಪಸ್ವರ ಎತ್ತಿದ್ರು. ಆದ್ರೆ ಇಂದು ಬೆಳಗ್ಗೆ ನಡೆದಂತಹ JDS ನ ರಾಜ್ಯ ಮಟ್ಟದ ಏನು ಮೈತ್ರಿ ಸಂಬಂಧಪಟ್ಟ ಸಮನ್ವಯ ಸಭೆಯಲ್ಲಿ ಪ್ರೀತಮ್ ಗೌಡ ಕೂಡ ಬಂದಿದ್ರು. ಅದೇ ರೀತಿ ಹಾಸನದಿಂದ JDS ಅಭ್ಯರ್ಥಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಕೂಡ ಭಾಗವಹಿಸಿದ್ರು. ಅಲ್ಲಿ ಪ್ರೀತಮ್ ಗೌಡನು ಕೂಡ ಸಮಾಧಾನ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ಅಸಮಾಧಾನ ಆಗದ ರೀತಿಯಲ್ಲಿ ಕೂಡ ಮನವೊಲಿಕೆ ಮಾಡಿರುವಂತದ್ದು. ಬಹಳ ಪ್ರಮುಖವು 28 ಲೋಕಸಭಾ ಕ್ಷೇತ್ರದ ಪೈಕಿ ಬಿಜೆಪಿ JDS ಮೈತ್ರಿ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಮಾತ್ರ ಒಂದಷ್ಟು ಗೊಂದಲ ಉಂಟಾಗಿತ್ತು. ಈ ಗೊಂದಲವನ್ನ ಬೆಳಗ್ಗೆ ಕೂಡ ಸರಿ ಮಾಡಿರುವಂತದ್ದು. ಜೊತೆಗೆ ಕೂಡ ಬಹಿರಂಗವಾಗಿ ಕೂಡ ವೇದಿಕೆಯಲ್ಲಿ ಕೂಡ ಕಾಣಿಸ್ಕೊಂಡಿರುವಂತದ್ದು ಪ್ರೀತಮ್ ಗೌಡ. ಈ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಅಸಮಾಧಾನವನ್ನ ಈಗಾಗಲೇ ಕೂಡ ಸರಿಪಡಿಸಿರುವಂತದ್ದು ಚೈತ್ರ. ಇನ್ನು ಮಂಡ್ಯದಲ್ಲಿ ಸುಮಲತಾ ಈ ಸರಿ ಬಿಜೆಪಿಯೇ ಉಳಿಸ್ಕೊಳ್ಳುತ್ತೆ ಮಂಡ್ಯನ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಹೈಕಮಾಂಡ್ ನ ಕೂಡ 2-3 ಬಾರಿ ಹೋಗಿ ಭೇಟಿಯನ್ನ ಮಾಡಿ ಬಂದಿದ್ರು. ಸುಮಲತಾ ಮುಂದಿನ ನಡೆ ಏನಾಗಿರುತ್ತೆ? ಚೈತ್ರ, ನಾಳೆ ಈಗಾಗಲೇ ಕೂಡ ಮೈತ್ರಿ ಅಭ್ಯರ್ಥಿ ಸಂಬಂಧಪಟ್ಟಂತೆ JDS ಗೆ ಬಿಟ್ಕೊಟ್ಟಿರುವಂತದ್ದು ಮತ್ತು ಮೈತ್ರಿ ಧರ್ಮ ಪಾಲನೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಕೂಡ ಹೈಕಮಾಂಡ್ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಇದರ ಭಾಗವಾಗಿ ಸುಮಲತಾ ಅವರು ಟಿಕೆಟ್ ಸಂಬಂಧಪಟ್ಟಂತೆ ಪಟ್ಟ ನೀಡಿದ್ರು. ಆದ್ರೆ ಹೈಕಮಾಂಡ್ ಅಂತಿಮವಾಗಿ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಈಗ ಸುಮಲತಾ ಅವರು ಕೂಡ ನಾಳೆ ಸಭೆಯನ್ನ ನಡೆಸಿರುವಂತದ್ದು. ಮುಂದೆ ಏನ್ ಮಾಡ್ಬೇಕು ಅನ್ನೋ ಸಂಬಂಧಪಟ್ಟಂತೆ ರಿಪಬ್ಲಿಕನ್ಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಸುಮಲತಾ ಅವರು ಯಾವುದು ಕೂಡ ಪಕ್ಷೇತರ ಅಭ್ಯರ್ಥಿ ಆಗ್ಲಿ ಅಥವಾ ರೆಬಲ್ ಆಗಿ ಆಗುವಂತದ್ದು ಕೂಡ ಸಾಧ್ಯತೆ ಕಡಿಮೆ ಇರುವಂತದ್ದು. ಬಹುತೇಕ ಏನ್ ತೀರ್ಮಾನ ಅನ್ನುವಂಥದ್ದು ಅಂದ್ರೆ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಬರಬೇಕು ಅಂತ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಹೋಗಿ ಮನವಿಯನ್ನು ಮಾಡಿರುವಂತದ್ದು. ನಾಳೆ ಸಭೆಯನ್ನ ಕರೆದಿರುವಂತದ್ದು, ಬೆಂಬಲಿಗರ ಸಭೆಯಲ್ಲಿ ಅಂದ್ರೆ ಪ್ರಚಾರಕ್ಕೆ ಬಹಿರಂಗವಾಗಿ ಹೋಗ್ಬೇಕಾ ಅಥವಾ ಏನ್ ಮಾಡ್ಬೇಕು ಅನ್ನೋ ಸಂಬಂಧಪಟ್ಟಂತೆ ತೀರ್ಮಾನವನ್ನ ನಾಳೆ ಪ್ರಕಟ ಮಾಡಲಿದ್ದಾರೆ. ಆದ್ರೆ ರೆಬಲ್ ಆಗುವಂಥದ್ದು ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂತದ್ದು ಸಾಧ್ಯತೆ ತೀರಾ ಕಡಿಮೆ ಇರುವಂತದ್ದು ಚೈತ್ರ. ಧನ್ಯವಾದ ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.